ಆರಂಭ ಮಾಡೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 79ನೇ ಸಂಗೀತ 1-3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 79ನೇ ಸಂಗೀತ 1-3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಸ್ವರ್ಗೀಯ ತಂದೆಯಾದ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ಕಳೆದ ರಾತ್ರಿಯಿಂದ ನಮ್ಮನ್ನು ಕಾಯ್ದು ಕಾಪಾಡಿ ಸ್ವಾಮಿ, ಈ ಬೆಳಗಿನ ಜಾವವನ್ನು ಕಾಣುವಂತೆ ನಮಗೆ ಸಹಾಯ ಮಾಡಿದ್ಯಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಹೌದು ಸ್ವಾಮಿ, ನಾವು ಅಲ್ಪರು ಸ್ವಾಮಿ, ಅಯೋಗ್ಯರು, ಯಾವ ಗಣನೆಗೂ ಬಾರದವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ನೀನು ಜೀವಿತವಾದ್ಯಲ್ಲಿ ಪಟ್ಟೆಲಿರಿಸಿದ್ದೆ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಸಭೆಗಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ನಮ್ಮ ಸಭೆಯಲ್ಲಿರುವಂಥ ಮಕ್ಕಳನ್ನು, ತಂದೆ ತಾಯಿಗಳನ್ನು, ವೃದ್ಧರನ್ನು ಸ್ವಾಮಿ, ಯವನಸ್ಥರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಯವನಸ್ಥರನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ನಿನ್ನ ಸಭೆಯ ಸ್ತಂಭಗಳಾಗಿ ನಿಲ್ಲುವಂತೆ ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಹೌದು ಕರ್ತನೆ, ವಿಶೇಷವಾಗಿ ಸ್ವಾಮಿ 10ನೇ ತರಗತಿ ಎಕ್ಸಾಮ್ ಬರೀತಿರೋ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಅವರು ಓದಿದಂಥ ಪಾಠಗಳು ಸ್ವಾಮಿ ನೆನಪಿನ ಶಕ್ತಿಯಲ್ಲಿ ಇಟ್ಟುಕೊಂಡು ಸ್ವಾಮಿ ಎಕ್ಸಾಮನ್ನು ಚೆನ್ನಾಗಿ ಬರೆದು ಸ್ವಾಮಿ, ನಿನಗೂ ತಂದೆ ತಾಯಿಗಳಿಗೂ ಸಭೆಗೂ ಕೀರ್ತಿ ತರುವಂತೆ ಸಹಾಯ ಮಾಡಿರಿ ಸ್ವಾಮಿ. ಹೌದು ಸ್ವಾಮಿ, ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯ ಸಂದೇಶವನ್ನು ಹೇಳಲು ಬಂದಿರುವಂಥ ನಿನ್ನ ಸೇವಕರನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಅವರು ಹೇಳುವಂಥ ವಾಕ್ಯವು ಸ್ವಾಮಿ ನಾವು ಕೇಳಿ ಸ್ವಾಮಿ ಬಿಟ್ಟು ಬಿಡದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸ್ವಾಮಿ 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟು ಫಲ ಕೊಡುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ಹೌದು ಕರ್ತ, ತಿರುಗೊಂದು ಆವರ್ತಿ ಸ್ವಾಮಿ ಈ ಆರಾಧನೆಯನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ದೇವರನ್ನು ಮಹಿಮೆ ಪಡಿಸುವ ಹಾಗೆ ಪರದೆಯ ಮೇಲೆ ಮೂಡಿಬರುವ ಮುಂದೆ ಹೋಗುವೆನು ಎಂಬ ಹಾಡನ್ನು ಹಾಡಿಕೊಳ್ಳೋಣ.
ಥ್ಯಾಂಕ್ ಯು ಜೀಸಸ್. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನಾದಂಥ ನಮ್ಮ ತಂದೆ ಆದಂಥ ದೇವರೇ ಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮುಂಜಾವಿನ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇರುವಂತೆ ನಾವು ಕೇಳಿಕೊಳ್ತೇವೆ. ನಿನ್ನ ಪ್ರಸನ್ನತೆ ನಮಗೆ ಹಿಂಬಲವಾಗಿಯೂ ಮುಂಬಲವಾಗಿಯೂ ನಮ್ಮನ್ನು ಲೀಡ್ ಮಾಡಲಿ, ಮುಂದೆ ನಡೆಸಲಿ, ಜ್ಞಾನ ತಿಳುವಳಿಕೆ ಅನುಗ್ರಹಿಸಲಿ. ಕರ್ತನೆ, ಈ ವಾರದ 2ನೇ ದಿನದಲ್ಲಿ ನಾವು ಹೆಜ್ಜೆ ಇಟ್ಟಿರುವಾಗ ನಿನ್ನ ಮಾರ್ಗದರ್ಶನ ನಾವು ಕೇಳಿಕೊಳ್ತೇವೆ. ನಿನ್ನ ಹೆಸರಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರಂಭ ಮಾಡೋರಾಗಿದ್ದೇವೆ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಆರಾಧನೆಯನ್ನು ಸಂಪೂರ್ಣವಾಗಿ ಅಪ್ಪ ನಿನ್ನ ಪಾದದಲ್ಲಿ ನಾವು ಸಮರ್ಪಿಸುವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಉರ್ತ್ ಸ್ಮಾರಕ ಸಭೆಯವರಿಗೂ ಮತ್ತು ರೆವರೆಂಡ್ ರೆಜಿನಾಲ್ಡ್ ಅವರಿಗೂ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ಮತ್ತು ಮೊಟ್ಟ ಮೊದಲು ನಾನು ಪರಲೋಕದಲ್ಲಿರುವಂಥ ನಮ್ಮ ತಂದೆಗೆ ಈ ಅವಕಾಶವನ್ನು, ಆತನ ವಾಕ್ಯವನ್ನು ಹೇಳುವುದಕ್ಕಾಗಿ ನನಗೆ ಕೊಟ್ಟಿರುವುದಕ್ಕಾಗಿ ನಾನು ಆತನಿಗೆ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಸಭಾ ಹಿರಿಯರು, ಉರ್ತ್ ಸ್ಮಾರಕ ಸಭಾ ಹಿರಿಯರಿಗೂ ಸಹ ನಾನು ವಂದನೆಗಳನ್ನು ಹೇಳುವನಾಗಿದ್ದೇನೆ. ಬನ್ನಿರಿ, ಮುಂಜಾನೆ ನಾವು ಕರ್ತನ ವಾಕ್ಯವನ್ನು ಕೇಳುವ. ಕರ್ತನ ವಾಕ್ಯ ನಮಗೆ ಜೀವವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಇದು ಜೀವವು ಸಮೃದ್ಧಿಯುಳ್ಳ ಜೀವವಾಗಿದೆ. ಸ್ವತಃ ನಮ್ಮ ಸ್ವಾಮಿ ಹೇಳುವಂತೆ ದೇವರ ಬಾಯಿಯಿಂದ ಹೊರಡುವಂಥ ಪ್ರತಿಯೊಂದೊಂದು ಮಾತಿನಿಂದಲೂ ನಾವು ಜೀವಿಸುವರಾಗಿದ್ದೇವೆ. ನಾವು ಕರ್ತನ ವಾಕ್ಯದ ಮೇಲೆ, ಆತನ ವಾಗ್ದಾನದ ಮೇಲೆ
ಜೀವಿಸುವಂತಹ ಆತನ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನವರು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಕ್ರಿಸ್ತನ ವಾಕ್ಯದಿಂದ ಜೀವಿಸುವಂತಹ ಜನರಿಗೆ ಕ್ರಿಸ್ತನವರು ಎಂಬುದಾಗಿ ಕರೀತಾರೆ. ಈ ಮುಂಜಾನೆ ಈ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯವನ್ನು ನಾವು ತೆರೆಯೋಣ. ದೇವರ ವಾಕ್ಯ ನಾವು ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 18, 19, 20 ವಚನ, ಈ ವಾಕ್ಯವನ್ನು ಹೊಂದಿಕೊಳ್ಳುವವರಿಗೆ ಅವು ಜೀವವು ಆರೋಗ್ಯವೂ ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮಗೆ ಬರುವಂಥ ಆರೋಗ್ಯ ನಾವು ತಿನ್ನುವಂಥ ಆಹಾರದಿಂದ ಅಲ್ಲ ಪ್ರಿಯರೇ, ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ. ಈ ಮುಂಜಾನೆ ಸಮಯ ಇದು ನಿಜವಾಗಿ ಇದು ದೇವರ ಪ್ರಸನ್ನತೆ ಸಮಯ ಮತ್ತು ಕರ್ತನು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಇನ್ನೊಂದು ಸಾರಿ ಈ ವಾಕ್ಯವನ್ನು ನಾನು ಓದುತ್ತೇನೆ. 8:11, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟನು. 2 ವಿಷಯಗಳನ್ನು ಈ ಸಮಯದಲ್ಲಿ ನಾನು ಮಾತನಾಡಲು ಬಯಸ್ತೇನೆ. ಒಂದು ಸ್ಪಿರಿಚುವಲ್ ರೇಮ್, ಒಂದು ಆತ್ಮಿಕ ವಲಯ ಮತ್ತು ದೈಹಿಕ ವಲಯ. ದೈಹಿಕ ವಲಯ ಅಂದರೆ ಈ ಲೋಕದಲ್ಲಿ ನಾವು ನಮ್ಮ ಕಣ್ಣಿಂದ ಏನು ನೋಡ್ತೇವೋ ಇದು ಒಂದು ದೈಹಿಕ ವಲಯ, ಒಂದು ವರ್ಲ್ಡ್ಲಿ ರೆಲ್ಮ್ ಅಂತ ನಾವು ನೋಡ್ತೇವೆ. ಈ ಒಂದು ವರ್ಲ್ಡ್ಲಿ ರೆಲ್ಮ್ದಲ್ಲಿ ಆತನು ಒಬ್ಬ ಮನುಷ್ಯನಾಗಿದ್ದ, ನನ್ನ ಹಾಗೆ ನಿನ್ನ ಹಾಗೆ ರಕ್ತವನ್ನು ಹೊಂದಿಕೊಂಡಿರುವಂತಹ ಒಂದು ದೇಹದಲ್ಲಿ ವಾಸಿಸುವಂಥವನಾಗಿದ್ದನು. ಅದರ ನಿಜವಾದಂತಹ ಆತನು ಆತ್ಮವಾಗಿದ್ದು ಆತ್ಮನ ರೆಲ್ಮ್ದಲ್ಲಿ ಆತನು ಕರ್ತನಾಗಿದ್ದನು ಎಂಬುದಾಗಿ, ದೇವರಾಗಿದ್ದನು ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ನಾವು ಸೃಷ್ಟಿಸಲ್ಪಟ್ಟಿರುವಂಥದ್ದು ನಿಜವಾದಂತಹ ನಾನು ನೀನು ನಾವು ಆತ್ಮವಾಗಿದ್ದೇವೆ. ವಿ ಆರ್ ಸ್ಪಿರಿಟ್ ಪೀಪಲ್. ನಾವು ಆತ್ಮವಾಗಿದ್ದೇವೆ. ದೇವರು ನಮ್ಮನ್ನು ಸೃಷ್ಟಿಸುವಾಗ ಆತನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದಾನೆ, ಆತ್ಮ ಸ್ವರೂಪವಾಗಿ. ಯಾಕೆ? ಆತನು ಆತ್ಮ ಸ್ವರೂಪವಾಗಿದ್ದಾನೆ. ನನ್ನನ್ನು ಒಂದು ಶರೀರದಲ್ಲಿ ಆತನು ಇಟ್ಟಿದ್ದಾನೆ. ಈ ಶರೀರ ಒಂದು ವೆಸ್ಸಲ್ ಆಗಿದೆ, ಒಂದು ಪಾತ್ರೆ ಆಗಿದೆ. ನಮಗೆ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ಪ್ರಾಣದಲ್ಲಿ ಆತನು ಎಮೋಷನ್ಸ್, ಸ್ವಭಾವ, ಫೀಲಿಂಗ್, ಭಾವನೆಗಳು, ವಿಲ್ ಪವರ್, ಚಿತ್ತ, ಡಿಸಿಷನ್ ಮಾಡುವಂತಹ ಶಕ್ತಿಯನ್ನು ಆತನು ಕೊಟ್ಟಿದ್ದಾನೆ. ಆದರೆ ನಿಜವಾದಂತಹ ನಾನು ಒಂದು ಆತ್ಮವಾಗಿದ್ದೇನೆ, ಆತ್ಮವಾಗಿ ಶರೀರದಲ್ಲಿ ಇಡಲ್ಪಟ್ಟಿದ್ದೇನೆ. ಸೊ ನನ್ನನ್ನು ನಾನು ನೋಡುವಾಗ ನಾನು ಒಂದು ಶರೀರದ ರೂಪವಾಗಿ ಕನ್ನಡಿಯ ಮುಂದೆ ನೋಡಿಕೊಳ್ಳುವುದಲ್ಲ, ನಾನು ಒಂದು ಆತ್ಮವಾಗಿದ್ದೇನೆ ಎಂಬುದಾಗಿ ನಾನು ಹೇಳಿಕೊಳ್ಳುವನಾಗಿದ್ದೇನೆ. ಸೊ ಯೇಸು ಸ್ವಾಮಿ ಈ ಲೋಕದಲ್ಲಿ ಬರುವಾಗ ಆತನಿಗೆ ದೇವರು ಒಂದು ಶರೀರವನ್ನು ಸೃಷ್ಟಿಸಿದನು ಎಂಬುದಾಗಿ ಇಬ್ರಿಯರ ಗ್ರಂಥದಲ್ಲಿ ನಾವು ಓದಿಕೊಳ್ತೇವೆ. ಸೊ ಕರ್ತನಾದ ಯೇಸು ಈ ಲೋಕದಲ್ಲಿ ಆತನು ಶರೀರವಾಗಿ ಜೀವಿಸಿದನು, ಆದರೆ ಆತನ ಮೇಲೆ ಪವಿತ್ರಾತ್ಮನ ಅಭಿಷೇಕವೂ ಇತ್ತು. ದಾವಿದ ಕುಮಾರನು, ದೇವ ಕುಮಾರನು, ಈ ಒಂದು ನಾಮಪದದಲ್ಲಿ ಆತನು ಪರಲೋಕ ತಂದೆಯ ಸೇವೆಯನ್ನು ಈ ಲೋಕದಲ್ಲಿ ಮಾಡಿದನು. ಈ ಒಂದು ವರ್ಲ್ಡ್ಲಿ ರೆಲ್ಮ್ದಲ್ಲಿ. ಆದರೆ ನಿಜವಾಗಿ ಆತನು ಕರ್ತನಾಗಿದ್ದನು, ದೇವರಾಗಿದ್ದನು. ಯೋಹಾನನ ಸುವಾರ್ತೆ
18ರಲ್ಲಿ ನಾವು ನೋಡುವಾಗ ತಂದೆ ಎದೆಯಲ್ಲಿ ವಾಸಿಸುವಂತಹ ಏಕೈಕ ಪುತ್ರನೆಂಬುದಾಗಿ ನಾವು ನೋಡ್ತೇವೆ. ಆತನೊಳಗಡೆ ಇರುವ ಆತನು ನಮಗೋಸ್ಕರವಾಗಿ ಈ ಭೂಲೋಕದಲ್ಲಿ ಜನಿಸಿ ಬಂದನು. ಆತನೊಬ್ಬನೇ ತಂದೆಯಾದ ದೇವರನ್ನು ನೋಡಿದವನು ಎಂಬುದಾಗಿ ಅಪೊಸ್ತಲನಾದ ಯೋಹಾನನು ನಮಗೆ ಹೇಳುವನಾಗಿದ್ದಾನೆ. ಈ ವಾಕ್ಯವನ್ನು ಓದುವಾಗ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಪರಿಶುದ್ಧ ಆತ್ಮನು. ಕರ್ತನಲ್ಲಿ ಪ್ರಿಯರೇ, ನಾನು ಮೊದಲೇ ಹೇಳಿರುವ ಹಾಗೆ ನಾವೆಲ್ಲರೂ ಆತ್ಮಿಕ ಜನರು, ನಾವು ಆತ್ಮನನ್ನು ಹೊಂದಿಕೊಂಡವರಾಗಿದ್ದೇವೆ. ಸೊ ನಾವು ಜೀವಿಸುವಾಗ ನಮಗೆ ಆತ್ಮನ ವಚನಗಳು ಬೇಕು, ಆತ್ಮನ ವಾಕ್ಯಗಳು ಬೇಕು. ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮಗೆ ಬಿಡುಗಡೆ ಕೊಡುವುದು. ಆಗ ಸತ್ಯ ಎನ್ನುವಾಗ ದೇವರ ವಾಕ್ಯ ನಮಗೆ ಏನು ಸತ್ಯವನ್ನು ಹೇಳುತ್ತದೋ ಅದು ಸತ್ಯವಾಗಿದೆ. ನಾನು ದೇವರಲ್ಲಿ ಬೆಳೆಯುತ್ತಾ ಇರುವಾಗ, ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಇರುವಾಗ ಒಂದು ಚಾಲೆಂಜ್ ನನ್ನ ಎದುರಿಗೆ ಬಂತು. ಆ ಚಾಲೆಂಜ್ ಏನೆಂದರೆ, ದೇವರು ಇಲ್ಲ, ದೇವರು ಇದ್ದಾನೆ. ದೇವರು ಇಲ್ಲ, ದೇವರು ಇದ್ದಾನೆ. ಸೊ ಮೆಕ್ಯಾನಿಕ್ ಗ್ಯಾರೇಜ್ದಲ್ಲಿ ಒಂದು ವಾದ ನಡೀತಾ ಇದೆ. ಆ ವಾದದಲ್ಲಿ ಆ ಗ್ಯಾರೇಜ್ದಲ್ಲಿ ಇರುವಂತಹ ಆ ಮೆಕ್ಯಾನಿಕ್ಕಿಗೆ ಏನೋ ಒಂದು ಕಹಿಯಾದ ಘಟನೆ ನಡೆದಿದೆ. ಹೀಗಾಗಿ ಆತನು ನಂಬದೇ ಇರುವಂತಹ ವ್ಯಕ್ತಿ ಆಗಿದ್ದಾನೆ. ಈಸ್ ಅಥಿಸ್ಟ್. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಯಂಗ್ ಇವ್ಯಾಂಜಲಿಸ್ಟ್, ಸುವಾರ್ತಿಕನಿದ್ದಾನೆ, ಗಾಡಿ ತಗೊಂಡು ಹೋಗಿದ್ದಾನೆ. ಸೊ ಅವರಿಬ್ಬರ ನಡುವೆಯಲ್ಲಿ ಒಂದು ವಾದ ಏನಂದರೆ, ನೋಡ್ರಿ, ದೇವರಿಲ್ಲ, ದೇವರಿದ್ರಂದ್ರೆ ಇಷ್ಟೊಂದು ಮರಣ ಯಾಕೆ, ಇಷ್ಟೊಂದು ರೋಗ ಯಾಕೆ, ಕೋವಿಡಿನ ಸಮಯದಲ್ಲಿ ಇಷ್ಟೊಂದು ಜನರು ಸತ್ರಲ್ಲ ಯಾಕೆ, ದೇವರಿದ್ರಂದ್ರೆ ಇದೆಲ್ಲ ಆಗ್ತಾ ಇತ್ತಾ, ಈ ಸಾವುಗಳು ಯಾಕೆ, ಮರಣಗಳು ಯಾಕೆ? ಆ ಯೌವನಸ್ಥನಾಗಿರುವಂತಹ ಆ ಒಬ್ಬ ಸುವಾರ್ತಿಕನು ಯೋಚನೆ ಮಾಡಿ ಆತನು ಒಂದು ಮಾತನ್ನು ಹೇಳಿದ, ಅಂಕಲ್, ಈ ಒಂದು ಸ್ಥಳದಲ್ಲಿ, ಈ ಒಂದು ಊರಲ್ಲಿ ಮೆಕ್ಯಾನಿಕ್ಸೇ ಇಲ್ಲ. ಅವಾಗ ಅಲ್ಲಿ ಇರುವಂತಹ ಆ ಮೆಕ್ಯಾನಿಕ್, ವಯಸ್ಸಾಗಿರುವಂಥ ಮೆಕ್ಯಾನಿಕ್, ಅವರು ಒಂದು 50 ವರ್ಷದವರಾಗಿದ್ದರು, ಹಿರಿಯರಾಗಿದ್ದರು. ಅವ್ರು ಹೇಳಿದರು, ಇಲ್ಲಪ್ಪ, ಹಂಗ್ಯಾಕೆ ನೀ ಹೇಳ್ತೀಯ, ಇಲ್ಲಿ ಮೆಕ್ಯಾನಿಕ್ ಇದ್ದಾರೆ, ನಾನಿದ್ದೇನಲ್ಲ, ನಿನ್ನ ಗಾಡಿ ನಾ ರಿಪೇರಿ ಮಾಡ್ತಾ ಇದ್ದೇನಲ್ಲ. ಇಲ್ಲ ಅಂಕಲ್, ಇಲ್ಲಿ ಮೆಕ್ಯಾನಿಕೇ ಇಲ್ಲ ಅಂತ. ಹೆಂಗೆ ಹೇಳ್ತೀಯ ನಿಮ್ಮ ಮೆಕ್ಯಾನಿಕ್ಕು ಇಲ್ಲ ಅಂತ? ಅವ್ನು ತೋರಿಸಿದ, ನೋಡ್ರಿ, ಅಲ್ಲಿ ಅಷ್ಟೊಂದು ಮುಡ್ಕ ಗಾಡಿಗಳು ಬಿದ್ದಾವೆ, ಬಂದ್ ಗಾಡಿಗಳಿದ್ದಾವೆ, ಇವುಗಳಲ್ಲಿ ಜೀವನೇ ಇಲ್ಲ, ಅದಕ್ಕೆ ಮೆಕ್ಯಾನಿಕ್ ಇಲ್ಲ. ಅವಾಗ ಆ ಮೇಸ್ತ್ರಿ ಹೇಳಿದರು, ಇಲ್ಲ, ಆ ಓನರ್ಸ್ಗಳು ಆ ಗಾಡಿನ ತೊಗೊಂಡು ಬಂದು ರಿಪೇರಿ ಮಾಡಿಸ್ಬೇಕು. ರಿಪೇರಿ ಮಾಡಿಸಿದಾಗ ಏನಾಗ್ತದೆ, ಆ ಗಾಡಿ ಸರಿ ಆಗ್ತದೆ. ಹೋಗಿದ್ದ ಪಾರ್ಟನ್ನು ಏನು ಮಾಡಬೇಕು, ಹೊಸ ಪಾರ್ಟನ್ನು ಬದಲಾಯಿಸಬೇಕು. ಅವಾಗ ಆತನು ಹೇಳಿದ, ಅಲ್ಲ ಅಂಕಲ್, ಈ ಗಾಡಿ ನಿಮ್ಮ ಹತ್ರ ತಗೊಂಡು ಬಂದು ರಿಪೇರಿ ಮಾಡಿಸಿದ್ರೆ ಅದು ರಿಪೇರಿ ಆಗ್ತದೆ. ಹಾಗೆ ಮನುಷ್ಯನು ತನ್ನ ಜೀವವನ್ನು, ತನ್ನ ಜೀವಿತವನ್ನು ಜೀವವುಳ್ಳ ದೇವರ ಬಳಿಗೆ ತರುವಾಗ ದೇವರು ಅದನ್ನು ಸರಿ ಮಾಡ್ತಾನೆ. ದೇವರು ಇಲ್ಲ ಅಂತಲ್ಲ, ದೇವರು ಆತನೊಬ್ಬ ಜೆಂಟಲ್ಮ್ಯಾನ್. ಆತನು ಯಾರಿಗೂ ಫೋರ್ಸ್ ಮಾಡಲ್ಲ, ಬಾಬಾ ಅಂತ. ಆತನು ಒಂದು ಕಡೆಯಿಂದ ಕೂಗ್ತಾನೆ, ನಾನಿದ್ದೇನೆ ಬರ್ರಿ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನಾನಿದ್ದೇನೆ ಬರ್ರಿ ಎಂಬುದಾಗಿ ಹೇಳ್ತಾನೆ. ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆ ವಾಕ್ಯದಲ್ಲಿ ಏನು ರೂಲ್ಸ್ ಬೇಕು, ರೆಗ್ಯುಲೇಷನ್ಸ್ ಬೇಕು, ಅದನ್ನೆಲ್ಲ ಕೊಟ್ಟಿದ್ದಾನೆ. ರೋಡ್ದಲ್ಲಿ ಆಕ್ಸಿಡೆಂಟ್ಸ್ಗಳಾಗ್ತವೆ. ಯಾಕೆ ಆಗ್ತವೆ ಆಕ್ಸಿಡೆಂಟ್ಸ್ ಆಗ್ತವೆ ಅಂದರೆ, RTO ಇಲ್ಲ ಅಂತಲ್ಲ, ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂತಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ ಅಂತಲ್ಲ. ಮ್ಯಾನೇಜ್ಮೆಂಟ್ ಇದೆ, RTO ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಆದರೂ ಯಾವ ವ್ಯಕ್ತಿ ಆ ರೂಲ್ಸನ್ನು ಫಾಲೋ ಮಾಡೋದಿಲ್ವೋ, ಸಿಗ್ನಲ್ ರೂಲ್ಸನ್ನು ಫಾಲೋ ಮಾಡುವುದಿಲ್ಲೋ, ಅಲ್ಲಿ ಆಕ್ಸಿಡೆಂಟ್ಸ್ಗಳಾಗ್ತವೆ. ಅದಕ್ಕೆ ಸರ್ಕಾರ ಕಾರಣನಾ? ಇಲ್ಲ. ಆದರೆ ಅಲ್ಲಿ ಹುಟ್ಟಿ ಬೆಳೆದು ಪಾಲಿಸಿಕೊಂಡು ನಡೆಯುತ್ತಾ ಇರುವಂತಹ ಮನುಷ್ಯನು ಅದಕ್ಕೆ ಕಾರಣನಾಗ್ತಾನೆ. ಸೊ ಆ ವ್ಯಕ್ತಿ
ದೇವರ ಬಳಿಗೆ ಬಂದು ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ತನ್ನ ಜೀವಿತವನ್ನು ಈ ಸತ್ಯವೇದದ ವಾಕ್ಯದ ಅನುಗ್ರಹದಿಂದ ನಡೆಸಿಕೊಂಡು ಹೋಗುವುದು ಅವನಿಗೆ ಒಳಪಟ್ಟದ್ದಾಗಿದೆ. ಅವನಿಗೆ ಒಳಪಟ್ಟದ್ದು. ಇಟ್ ಇಸ್ ಹಿಸ್ ಪರ್ಸನಲ್ ಲೈಫ್. ಕರ್ತನಾದ ಯೇಸುವನ್ನು ತನ್ನ ಜೀವಿತದಲ್ಲಿ ಅನುಭವದಿಂದ ಅದನ್ನು ನಡೆಸಿಕೊಂಡು ಹೋಗುವುದು ಆತನೊಂದು ವೈಯಕ್ತಿಕ ಜೀವಿತ. ಅದನ್ನು ಕಲಿಸಿಕೊಡುವುದಕ್ಕಾಗುವುದಿಲ್ಲ. ಯೆಶಾಯನ ಗ್ರಂಥದಲ್ಲಿ 59ನೇ ಅಧ್ಯಾಯದಲ್ಲಿ 1-2 ವಚನವನ್ನು ನಾವು ಈ ರೀತಿಯಾಗಿ ಓದ್ತೇವೆ. ಪ್ರವಾದಿಯಾದ ಯೆಶಾಯನ ಗ್ರಂಥ ಚಾಪ್ಟರ್ 59 ವರ್ಸ್ 1 and 2. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಫಾದರ್ ಗಾಡ್ ಇಸ್ ಟೆಲ್ಲಿಂಗ್, ಯೆಹೋವನ ಹಸ್ತವು ರಕ್ಷಿಸಲಾರದಂತಹ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಆತನ ಕಿವಿ ಮಬ್ಬಾಗಿಲ್ಲ, ಆತನ ಕಣ್ಣು ಕುರುಡಾಗಿಲ್ಲ. ಆತನು ಕರೀತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಆದರೆ ಬರುವಂತಹ ವ್ಯಕ್ತಿ ತನ್ನ ಹೃದಯದಲ್ಲಿ ಯಾವ ಒಂದು ಸ್ಪಿರಿಚುವಲ್ ಕಾನ್ಷಿಯಸ್ನಿಂದ, ಆತ್ಮಿಕವಾದ ಪ್ರಜ್ಞೆಯಿಂದ ಆತನ ಬಳಿಗೆ ಬರ್ತಾ ಇದ್ದಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಹಿರಿಯ ಸೇವಕರು ನನ್ನೊಂದಿಗೆ ಮಾತನಾಡುವಾಗ ಹೀಗೆ ಮಾತಾಡ್ತಾ ಇದ್ರು. ಇದು ನಮ್ಮ ಪರ್ಸನಲ್ ಕಾನ್ವರ್ಸೇಷನ್. ನೋಡ್ರಿ ಸೇವಕರೇ, ನಾವು ಬೈಬಲನ್ನು ಓದುವಾಗ ಯಾವಾಗಲೂ ನಮ್ಮೊಳಗೆ 90% ನಮ್ಮ ಒಳಗಡೆ ಮೋಟಿವೇಶನ್ ಏನಿರ್ತದೆ, ಬೋಧಿಸುವಂಥದ್ದು. ಆದರೆ ನಾವು ಅದನ್ನು ಬದಿಗೆ ಇಟ್ಟು ನನ್ನ ಜೀವಿತ ನಾನು ಕರ್ತನಾದ ಯೇಸುವಿನಲ್ಲಿ ಅಳವಡಿಸಿ ನಡೆಯಬೇಕು ಅನ್ನುವುದನ್ನು ನಾವು ತಕ್ಕೊಂಡ್ರಂದ್ರೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಂಗತಿಗಳನ್ನು ಸುಧಾರಿಸಿಕೊಳ್ತೇವೆ, ಕಲಿತುಕೊಳ್ತೇವೆ ಮತ್ತು ನಾವು ಕಲಿತಿದ್ದನ್ನು ನಮಗೆ ಬೋಧಿಸುವುದಕ್ಕೆ ಆಗ್ತದೆ. ನಾವು ದೇವರ ವಾಕ್ಯವನ್ನು ಓದುವಾಗ ಆಶೀರ್ವಾದ ಪಡಿಬೇಕು ಅಂತ ಓದುವುದಲ್ರಿ. ದೇವರ ವಾಕ್ಯವನ್ನು ಓದುವಾಗ ಒಳ್ಳೆಯದಾಗ್ತದೆ ಅಂತ ಓದುವುದಲ್ರಿ. ಈ ವಾಕ್ಯವು ನನಗೆ ಆಹಾರವಾಗಬೇಕು. ಈ ವಾಕ್ಯವು ನನ್ನ ಆತ್ಮನಿಗೆ ಜೀವವಾಗಿದೆ. ಈ ವಾಕ್ಯವು ನನಗೆ ಮಾರ್ಗದರ್ಶನವಾಗಿದೆ. ಈ ಒಂದು ಆತ್ಮಿಕವಾದಂತಹ ಪ್ರಜ್ಞೆಯಿಂದ ನಾವು ಓದುವಾಗ ಪರಿಶುದ್ಧ ಆತ್ಮನು ಮರಣದಿಂದ ಎಬ್ಬಿಸಿದಂಥ ಕರ್ತನಾದ ಯೇಸುವನ್ನು ಹೇಗೆ ಆತನು ಎಬ್ಬಿಸಿದನೋ ನಮ್ಮಲ್ಲಿ ಸಹ, ನಮ್ಮ ದೇಹದಲ್ಲಿಯೂ ಸಹ ಆತನು ಕಾರ್ಯ ಮಾಡುವನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರಿಗೆ ನಾವು ಅಪರ್ಚುನಿಟಿ ಕೊಡ್ತೇವೆ. ಆತನು ಹಾಗೆ ಬಂದು ಅಬರಕಡಾಬ್ರ ಅಂತ ಅಂದರೆ ABCD ಮ್ಯಾಜಿಕ್ ಮಾಡೋಲ್ಲ. ಒಂದು ಕ್ರಿಶ್ಚಿಯನ್ ಲೈಫ್ ಒಂದು ಮ್ಯಾಜಿಕ್ ಆಗಿ ಆಗುವುದಿಲ್ಲ. ಶಿಲುಬೆಯ ಸಂದೇಶ ಅದನ್ನು ನಂಬುವವರಿಗೆ ಅದು ಆಶೀರ್ವಾದ ಆಗಿದೆ. ಪೌಲನು ಹೇಳ್ತಾನೆ, ಶಿಲುಬೆಯ ಸಂದೇಶವನ್ನು ನಂಬುವವರಿಗೆ ಕೆಲವೊಬ್ಬರಿಗೆ ಅದು ಹುಚ್ಚು ಮಾತಾಗಿದೆ, ಅವರು ನಂಬುವುದಿಲ್ಲ. ಅದು ನಂಬಿದಂಥ ನಮಗೆ ಅದು ರಕ್ಷಣೆಯ ಮಾತಾಗಿದೆ. ನಂಬಿದಂಥ ನಮಗೆ ಅದು ರಕ್ಷಣೆಯ ಮಾತು. ಶಿಲುಬೆ ಅನ್ನುವಂಥ ಶಿಲುಬೆಯಲ್ಲಿ ಪವರ್ ಇಲ್ರಿ. ಶಿಲುಬೆ ಅನ್ನುವಂಥ ಆ ಕ್ರಾಸ್ದಲ್ಲಿ ಪವರ್ ಇಲ್ಲ. ಆದರೆ ಶಿಲುಬೆಯ ಸಂದೇಶದಲ್ಲಿ ಆ ಸಂದೇಶ, ಶಿಲುಬೆಯ ಆ ಸಂದೇಶದಲ್ಲಿ ಶಕ್ತಿ ಇದೆ. ಬರೀ ಶಿಲುಬೆ ಅನ್ನುವಾಗ ಅದು ಮರಣ. ಆದರೆ ಶಿಲುಬೆಯ ಸಂದೇಶ ಅನ್ನುವಾಗ ಅಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ. ಆ ಸಂದೇಶವನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ನಮ್ಮ ಒಳಗಡೆ ಕ್ರಿಸ್ತನು ಜನಿಸುವನಾಗಿದ್ದಾನೆ, ನಮ್ಮ ಒಳಗಡೆ ಪರಿಶುದ್ಧಾತ್ಮನು ಕಾರ್ಯ ಮಾಡುವನಾಗಿದ್ದಾನೆ. ಅದು ಮೊದಲನೇ ಹಂತವಾದರೆ ಎರಡನೇ ಹಂತ, ನಾವು ಪ್ರತಿ ಸಾರಿ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಬಂದು ಆತನೊಂದಿಗೆ ಜೀವಿಸುವಂತಹ ಒಂದು ಮನೆಯವರಾಗಿದ್ದೇವೆ. ಪೇತ್ರನ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಕರ್ತನಾದ ಯೇಸುವಿನಲ್ಲಿ ಕಟ್ಟಲ್ಪಡ್ತಾ ಇರುವಂತಹ ಕಲ್ಲುಗಳಾಗಿದ್ದೇವೆ. ನಾವು ಜೀವಿಸುವ ಕಲ್ಲುಗಳಾಗಿದ್ದೇವೆ, ಕರ್ತನಲ್ಲಿ ಕಟ್ಟಲ್ಪಡುವವರಾಗಿದ್ದೇವೆ. ಸೊ ಇಲ್ಲಿ ಕುಳಿತಿರುವಂಥ ನಾವುಗಳು ಪೇತ್ರನ ಪ್ರಕಾರ ನಾವು ಕಲ್ಲುಗಳಾಗಿದ್ದೇವೆ. ಬರೇ ಕಲ್ಲು ಅಲ್ಲ, ಜೀವಿಸುವಂತಹ ಕಲ್ಲುಗಳು. ಬರೀ ಜೀವಿಸುವಂಥ ಕಲ್ಲುಗಳಲ್ಲ,
ಕಟ್ಟಲ್ಪಡ್ತಾ ಇರುವಂತಹ ಕಲ್ಲುಗಳು. ಸೊ ಕಟ್ಟಲ್ಪಡ್ತಾ ಇರುವಂತಹ ಕಲ್ಲುಗಳು ಅನ್ನುವಾಗ ನಾವು ಆತ್ಮದಲ್ಲಿ ಬೆಳೆಯುತ್ತಾ ಇರುವಂತಹ ಆತ್ಮನ ಜೀವಿಗಳಾಗಿದೆ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೊಟ್ಟೆ ಒಳಗಡೆಯಿಂದ ಜೀವಕರವಾದಂತಹ ನದಿಯು ಹರಿಯುವುದು. ಔಟ್ ಆಫ್ ಯುವರ್ ಬೆಲಿ ಶಾಲ್ ಫ್ಲೋ ದ ಲಿವಿಂಗ್ ಸ್ಟ್ರೀಮ್, ಅ ಸ್ಪಿರಿಚುವಲ್ ಲಿವಿಂಗ್ ಫೌಂಟನ್, ಜೀವಿಸುವಂತಹ ಹೊಳೆ. ಸೊ ಈಗ ನಾನು ಕರ್ತನ ವಾಕ್ಯ ಕಡೆಗೆ ಬರ್ತಾ ಇರುವಾಗ ಯಾವ ಒಂದು ಪ್ರಜ್ಞೆಯಿಂದ ಬರ್ತಾ ಇದ್ದಾನೆ, ನನ್ನಲ್ಲಿ ಇರುವಂತಹ ಈ ಜೀವದ ಹೊಳೆ ತುಂಬಿಸಲ್ಪಡಬೇಕು ಮತ್ತು ಅದು ಹರಿಯಲ್ಪಡಬೇಕು. ಆವಾಗ ನಾವು ಹೋಗಿ ನಿಂತುಕೊಳ್ಳುವಂತಹ ಸ್ಥಳದಲ್ಲಿ ಅದು ಮರುಭೂಮಿ ಆಗಿದ್ದರೂ ಸಹ, ಅಲ್ಲಿ ಮರಣದ ಪ್ರದೇಶವೂ ಸಹ ಆಗಿದ್ದರೆ ಅದು ನಿನಗೆ ಅಫೆಕ್ಟ್ ಮಾಡುವುದಿಲ್ಲ. ಯಾಕೆ? ನಿನ್ನ ಒಳಗಡೆ ಯಾರಿದ್ದಾರೆ? ಜೀವದ ಛಲ, ಜೀವವನ್ನು ಉಂಟು ಮಾಡುವಂಥ ಆತ್ಮನ ಬಲ. ನಾವು ನೋಡಿ ನಡೆಯುವವರಾಗಿರದೆ ನಾವು ನಂಬುವವರಾಗಿ ನಡೆಯುತ್ತೇವೆ. 2 Corinthians chapter 5 verse 7. ನಾವು ನೋಡಿ ನಡೆಯರಾಗಿರದೆ, we shall not walk by sight but by faith. ಸೊ ನಾವು ಆತ್ಮಿಕ ಜೀವಿಗಳು, ನಾವು ನೋಡಿ ನಡೆಯುವಂಥವ್ರಲ್ಲ, ನಾವು ನೋಡಿ ಮಾತನಾಡುವಂಥವ್ರಲ್ಲ, ನಾವು ನಂಬುವವರಾಗಿ ನಾವು ಮಾತನಾಡ್ತೇವೆ. ಆದುದರಿಂದ ಜ್ಞಾನೋಕ್ತಿಯ ಪುಸ್ತಕಗಳು ನಾವು ನೋಡ್ತೇವೆ, ನಿಮ್ಮ ನಾಲಿಗೆಯಲ್ಲಿ ಏನಿದೆ? ಜೀವವಿದೆ, ಮರಣವಿದೆ. ದೇರ್ ಇಸ್ ಲೈಫ್ ಆ್ಯಂಡ್ ಡೆತ್. ಸೊ ನಾವು ಜೀವವನ್ನು ನುಡಿಯುವಂತಹ ಅದು ಅಬಂಡೆನ್ಸ್ ಆಫ್ ಲೈಫ್ ನುಡಿಯುವಂತಹ ಮಾತುಗಳನ್ನು ನಾವು ನುಡಿಯವರಾಗಿದ್ದೇವೆ. ಈಗ ಜೀವ ಎಲ್ಲಿಂದ ಬರ್ತಾ ಇದೆ? ನನ್ನ ಒಳಗಡೆಯಿಂದ ಚಲಿಸ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಜೀವವು ಮೇಲಿಂದ ಬರ್ತಾ ಇತ್ತು, ದೇವರಿಂದ ಬರ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸುವು ನಮ್ಮ ಮೂಲಕವಾಗಿ ಜೀವ ಹರಿದು ಹೋಗಬೇಕು ಎಂಬುದಾಗಿ ಆತನು ಚಿತ್ತ ಮಾಡ್ತಾನೆ. ದಟ್ ಈಸ್ ದ ವಿಲ್ ಆಫ್ ಜೀಸಸ್. ಹಳೆ ಒಡಂಬಡಿಕೆಯಲ್ಲಿ ಈ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಧ್ಯಾನಿಸುವ ಆತನು ನದಿಯ ದಡದಲ್ಲಿ ಬೆಳೆದಿರುವಂತಹ ಮರದ ಹಾಗಿರ್ತಾನೆ. ಮನುಷ್ಯನನ್ನು ಒಂದು ಮರಕ್ಕೆ ಹೋಲಿಸುತ್ತಾರೆ. ಸಕಾಲದಲ್ಲಿ ಆತನು ಫಲವನ್ನು ಕೊಡುವನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಹಾಗಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಏನಾಗಿದೆ? ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ದ್ರಾಕ್ಷ ಬಳ್ಳಿಯಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನೇ ದ್ರಾಕ್ಷ ಬಳ್ಳಿಯಾಗಿದ್ದೇನೆ ಮತ್ತು ನೀವು ನನ್ನಲ್ಲಿ ವಾಸಿಸುವಂತಹ ಕೊಂಬುಗಳು. ಸೊ ನಾವು ಒಂದು ಗಿಡದ ಹಾಗೆ ನೋಡುವುದಿಲ್ಲ. ಈಗ ನಾವು ಹೇಗೆ ನೋಡಿಕೊಳ್ತೇವೆ ಅಂತ ಹೇಳಿದ್ರೆ, ಅಂದರೆ ಕ್ರಿಸ್ತನಲ್ಲಿ ಇರುವಂತಹ ನಾವು ಕೊಂಬೆಗಳಾಗಿ ನಮ್ಮನ್ನು ನಾವು ನೋಡುವವರಾಗಿದ್ದೇವೆ. ಆತನ ಚಿತ್ತ ಏನು? ನಾವು ನಿರಂತರ ಫಲ ಕೊಡುವವರಾಗಿರಬೇಕು. ಆತನ ನಾಮಕ್ಕೆ ಮಹಿಮೆಯನ್ನು ತರುವಂತಹ ಆತನ ಮಕ್ಕಳಾಗಿರಬೇಕೆಂದು ಆತನು ಬಯಸುತ್ತಾನೆ. ಪ್ರಿಯರೇ, ಆತನ ಹಸ್ತ ರಕ್ಷಿಸಲಾರದ ಮೋಟುಗೈಯಲ್ಲ. ಸೊ ಅವಾಗಲೇ ನಾನು ಹೇಳಿದೆ, ನಾವು ಕಟ್ಟಲ್ಪಡ್ತಾ ಇರುವಂತಹ ಕಲ್ಲುಗಳಾಗಿರುವಾಗ ನಾವು ದೇವರ ಮನೆಯವರಾಗಿ ಒಂದು ಕುಟುಂಬವಾಗಿ ಆತನ ಅನ್ಯೋನ್ಯತೆಯಲ್ಲಿ ಬರ್ತೇವೆ. ನಮ್ಮ ಒಂದು ಆತ್ಮಿಕ ಕಾನ್ಷಿಯಸ್ಸನ್ನು ನಾವು ಬದಲಾಯಿಸಬೇಕು. ನಮ್ಮ ಆತ್ಮಿಕ ಪ್ರಜ್ಞೆಯನ್ನು ಬದಲಾಯಿಸಿಕೊಂಡು ನಾನು ದೇವರ ಮನೆಯವನಾಗಿದ್ದೇನೆ. ನಾನು ದೇವರಲ್ಲಿ ಕಟ್ಟಲ್ಪಡ್ತಾ ಇರುವಂತಹ ಕಲ್ಲು ಆಗಿದ್ದೇನೆ. ನಾನು ಜೀವವುಳ್ಳ ಕಲ್ಲು ಆಗಿದ್ದೇನೆ. ನನ್ನಲ್ಲಿ ಪರಿಶುದ್ಧ ಆತ್ಮನು ವಾಸಿಸುತ್ತಾನೆ. ನಾನು ಪರಿಶುದ್ಧಾತ್ಮನ ಮೂಲಕವಾಗಿ ಜೀವವುಳ್ಳ ನದಿಯನ್ನು ನನ್ನ ಮೂಲಕವಾಗಿ ಹರಿಸುವವನಾಗಿದ್ದೇನೆ. ನಾನು ಆತ್ಮವಾಗಿದ್ದೇನೆ ಮತ್ತು ಈ ಆತ್ಮದಲ್ಲಿ ಜೀವವುಳ್ಳ ವಾಕ್ಯವು ಇಡಲ್ಪಡ್ತಾ ಇದೆ. ಈ ಜೀವವುಳ್ಳ ವಾಕ್ಯವು ನನಗೆ ದೇವರ ವಾಕ್ಯದ ಮುಖಾಂತರವಾಗಿ ನಾನು ಹೊಂದಿಕೊಳ್ಳುತ್ತೇನೆ ಮತ್ತು ಈ ವಾಕ್ಯ ನನಗೆ ಮಾರ್ಗವಾಗಿದೆ, ಜೀವವಾಗಿದೆ. ನಾನು ನುಡಿಯುವವನಾಗಿದ್ದೇನೆ, ನಾನು ಹೇಳುವವನಾಗಿದ್ದೇನೆ. ಯಾಕಂದರೆ ನನ್ನ ನಾಲಿಗೆಯಲ್ಲಿ ಜೀವವಿದೆ. ನನ್ನ ನಾಲಿಗೆಯಲ್ಲಿ ಜೀವವಿದೆ ಪ್ರಿಯರೇ.
ನಾವು ನೋಡ್ತೇವೆ, ಕರ್ತನಾದ ಯೇಸುವು ನಮಗೋಸ್ಕರವಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಬಂದ ತನ್ನ ಶಿಷ್ಯರಿಗೆ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ಹೊರಟು ಹೋಗಿ ನಿಮಗೆ ಒಬ್ಬ ಸಹಾಯಕನನ್ನು ನಾನು ಕಳುಹಿಸಿಕೊಡ್ತೇನೆ. ಆತನು ಸತ್ಯದ ಆತ್ಮನೇ, ಸಕಲ ವಿಷಯದಲ್ಲಿ ಆತನು ನಿಮಗೆ ತಿಳಿಸಿಕೊಡುತ್ತಾನೆ, ನನ್ನದ್ರೊಳಗಡೆಯಿಂದ ತೆಗೆದುಕೊಂಡು ನಿಮಗೆ ಕಲಿಸಿಕೊಡುತ್ತಾನೆ. ಹಿ ಸ್ಪೀಕ್ಸ್. ಆತನು ಆತ್ಮಿಕ ವಾತಾವರಣದ ವಿಷಯದಲ್ಲಿ ಅಲ್ಲಿ ಮಾತನಾಡ್ತಾನೆ. ಆತ್ಮಿಕ ವಾತಾವರಣದ ವಿಷಯದಲ್ಲಿ ಲಾಜರನು ಮರಣ ಹೊಂದಿರುವಾಗ ಆತನು ಇನ್ನೂ ಕೊನೆಯ ಗಳಿಗೆಯ ಸಮಯದಲ್ಲಿ ಯೇಸು ಸ್ವಾಮಿಗೆ ಮೆಸೇಜ್ ಬರ್ತಾ ಇದೆ, ನೀನು ನಿನ್ನ ಪ್ರೀತಿಯ ಶಿಷ್ಯನು, ಆತನು ಬಹಳ ಅಸ್ವಸ್ಥನಾಗಿದ್ದಾನೆ, ಬೇಗ ಬಾ. ಯೇಸು ಸ್ವಾಮಿ ಕೂಡಲೇ ಹೋಗೋದಿಲ್ಲ. ಆತನ ಒಂದು ಆತ್ಮಿಕ ಕಣ್ಣುಗಳಲ್ಲಿ ಇನ್ನು 4 ದಿನ ತಡವಾಗಿ ಹೋಗಬೇಕು ಎಂಬುದು. ಇನ್ನು 4 ದಿನ. ಆತನು ಮರಣ ಹೊಂದಿದ್ದಾನೆ. ಮರಣ ಹೊಂದಿದ ಮೇಲೆ ಆತನು ಲಾಜರನ ಮನೆಗೆ ಹೋಗ್ತಾ ಇದ್ದಾನೆ. ವಾಟ್ ಇಸ್ ದಿಸ್? ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಇಲ್ಲಿ ಕೇಳುವ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಅವರು ಸಮುದ್ರದಲ್ಲಿ ಹೋಗ್ತಾ ಇದ್ದಾರೆ, ಗಲಿಲಾಯ ಸಮುದ್ರ. ತಡತ್ತಾಗಿ ಬಿರುಗಾಳಿ ಬೀಸ್ತಾ ಇದೆ, ಹಡಗು ಮುಳುಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇದೆ. ಸಮಾನವಾಗಿ ನಾವೆಲ್ಲರೂ ಏನು ಮಾಡ್ತೇವೆ? ಹೆದರ್ತೇವೆ. ಹೆದರಿ ಆ ಹಡಗಿನ ಕ್ಯಾಪ್ಟನ್ ಕಡೆಗೆ ಹೋಗ್ತೇವೆ. ಕ್ಯಾಪ್ಟನ್ ಕಡೆಗೆ ಹೋಗಿ, ನಾವು ಸಾಯ್ತಾ ಇದ್ದೇವೆ, ನೀವೇನು ಮಾಡ್ತಾರೆ, ಇದು ಹೇಳುವಂಥದ್ದು ಕಾಮನ್. ಈ ಒಂದು ದೃಶ್ಯ ಕರ್ತನಾದ ಯೇಸು ಸ್ವಾಮಿಗೆ ಕಡೆಗೆ ಬಂದಾಗ ಆತನು ಧೈರ್ಯದ ಮಾತುಗಳನ್ನು ತನ್ನ ಶಿಷ್ಯರಿಗೆ ಹೇಳಿಲ್ರಿ. ಹೇಳಿದಂತೀರಾ? ಭಯ ಪಡಕ್ಕೆ ಹೋಗ್ಬೇಡ್ರಿ, ನಾನಿದ್ದೇನೆ ಅಂತ ಹೇಳಿದ್ನ? ನಾನಿದ್ದೇನೆ, ಭಯ ಪಡಬೇಡ್ರಿ, ಧೈರ್ಯಗೊಳ್ರಿ, ಯಾಕೆ ಹೆದರ್ತೀರಿ ಅಂತ ಹೇಳಿದ್ನ? ಅವರು ಮರಣ ಭಯದಿಂದ ಬರ್ತಾ ಇದ್ದಾರೆ, ಅಂಜಿಕೊಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಮನ್ನೇ ಊಹಿಸ್ಕೊಳ್ರಿ, ನೀವು ಹೋಗಿ ಯೇಸು ಸ್ವಾಮಿನ ಎಬ್ಬಿಸ್ತಾ ಇದ್ದೀರಿ. ಎಬ್ಸಿದ ಕೂಡಲೇ ಅಲ್ಪ ವಿಶ್ವಾಸಿಗಳ ಬೈದ್ಬಿಟ್ರಂದ್ರೆ ಹೇಗಿರ್ತದೆ? ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮಿನ ಸಮಯದಲ್ಲಿ ಡ್ಯಾಡಿ ಮಮ್ಮಿ ನನಗೆ ಭಾಳ ಹೆದರಿಕೆ ಆಗ್ತಾ ಇದೆ ಅನ್ನುವಾಗ ನೀವು ಆತನಿಗೆ ಬೈದ್ಬಿಟ್ರೆ ಹೆಂಗಿರ್ತದೆ? ರಾಂಗ್ ಮೆಸೇಜ್, ರಾಂಗ್ ಎಮೋಷನ್ಸ್, ರಾಂಗ್ ಫೀಲಿಂಗ್. ಬಟ್ ಯೇಸು ಸ್ವಾಮಿ ಅವರಿಗೆ ಬೈತಾ ಇದ್ದಾನೆ. ವೈ? ಅ ಸ್ಪಿರಿಚುವಲ್ ಕಾನ್ಷಿಯಸ್. ಇದನ್ನು ಆತ್ಮಿಕ ಪ್ರಜ್ಞೆಯಿಂದ ನಾವು ಯೋಚನೆ ಮಾಡಬೇಕು. ಇಬ್ರಿಯರ ಗ್ರಂಥ 11:6 ನಾವು ನೋಡುವಾಗ, ಆತನನ್ನು ಮೆಚ್ಚಿಸುವುದಕ್ಕೆ ನಂಬಿಕೆ ಬೇಕು. ಪ್ರೈಸ್ ದಿ ಲಾರ್ಡ್. ನಂಬಿಕೆಯಿಂದಲೇ ನಾವು ಆತನನ್ನು ಮೆಚ್ಚಿಸಬಹುದು. ಅಳುವುದರಿಂದ, ಕೂಗುವುದರಿಂದ ಆತನು ನಮ್ಮ ಮೇಲೆ ದಯೆ ತೋರಿಸಬಹುದು. ಆದರೆ ಮೆಚ್ಚಿಕೆ ಅನ್ನುವುದು ನಂಬಿಕೆಯಿಂದ ಮಾತ್ರ ಸಾಧ್ಯ. ನಾನು ನನ್ನ ದೇವರನ್ನು ಮೆಚ್ಚಿಸಬೇಕು, ನಾನು ನನ್ನ ದೇವರನ್ನು ಸಂತೋಷಿಸಬೇಕು, ದೇವರು ನನಗೆ ಬಲ, ನನ್ನ ನಂಬಿಕಸ್ಥ ಮಗನೇ ಅನ್ನಬೇಕು. ಅದು ನಂಬಿಕೆಯಿಂದ ಮಾತ್ರ ಸಾಧ್ಯ. ಎಸ್ ಲಾರ್ಡ್, ಐ ಬಿಲೀವ್ ಇನ್ ಯು ಅಂಡ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಇನ್ ಯೋರ್ ನೇಮ್. ನಿನ್ನ ನಾಮದಲ್ಲಿ ನಾನು ಮಾಡುತ್ತೇನೆ. ಅಳುವುದರಿಂದ, ಕೂಗುವುದರಿಂದ ಆತನ ದಯೆಯನ್ನು ನಾವು ಹೊಂದ್ಕೊಳ್ತೇವೆ. ಆತನು ಕನಿಕರವುಳ್ಳ ತಂದೆ, ಕನಿಕರವುಳ್ಳವನು. ತಂದೆಯ ಹಾಗೆ ನಮ್ಮನ್ನು ಪ್ರೀತಿಸುತ್ತಾನೆ, ತಂದೆಯ ಹಾಗೆ ತಾಯಿ ಹಾಗೆ ಕನಿಕರಿಸುತ್ತಾನೆ. ಆದರೆ ಆತನು ಬಹಳ ನನ್ನ ಮಗಳೇ ಅನ್ನಬೇಕಂತ ಹೇಳಿದ್ರೆ ಅಂದರೆ ಅದಕ್ಕೆ ನಂಬಿಕೆ ಬೇಕು. ನಂಬಿಕೆಯಿಂದಲೇ ನೀನು ಆತನನ್ನು ಮೆಚ್ಚಿಸಬೇಕು. ನೀವು ಹೇಳ್ಬೋದು, ಹೇಗ್ರಿ ಸೇವಕ್ರೆ? ನಾನು ಹೇಳಿದೆ, ನಾವು ನಿಜವನ್ನು ನೋಡುವಂಥವ್ರಲ್ಲ, ಸತ್ಯವನ್ನು ನೋಡುವಂಥವ್ರು. ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ಬಿಡುಗಡೆ ಕೊಡ್ತದೆ. ಸೊ ನಾವು ಆತ್ಮಿಕ ಜನರು, ನಾವು ಆತ್ಮಿಕ ವಾಕ್ಯವನ್ನು ಹಿಡಿದುಕೊಳ್ಳುವರು. ನಾನು ಆತ್ಮದಲ್ಲಿರುವವನು, ನನ್ನ ಆತ್ಮದಲ್ಲಿ ಜೀವಕರವಾದ ನೀರಿದೆ, ಆ ಜೀವಕರವಾದ ಜಲವು ಹರಿಯುವಂಥದ್ದಾಗಿದೆ ಎಂಬುದನ್ನು ನಾವು ನಂಬುವಾಗ ನೀನು ನಿಜ ಘಟನೆಗಳನ್ನು ನೋಡುವುದಿಲ್ಲ, ಸತ್ಯತೆಯನ್ನು ನೋಡುತ್ತೀಯ. ನಾವು ಸತ್ಯತೆಯನ್ನು ನೋಡುತ್ತಾ ಮುಂದೆ ಹೆಜ್ಜೆ ಇಡುವವರು.
ನಾವು ಆತ್ಮದಲ್ಲಿ ಜೀವಿಸುವಂಥವ್ರು. ಕೊನೆಯದಾಗಿ ಒಂದು ಸಂಗತಿ ನಾನು ಹೇಳೋದಕ್ಕೆ ಮನಸ್ಸು ಮಾಡ್ತಾನೆ. ನಾನು ಅನಾರೋಗ್ಯತೆಯಲ್ಲಿ ಇರುವಾಗ ಅನೇಕ ಜನರು ನೀವು ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದರು. ಆವಾಗ ನನಗಿರುವಂಥ ನೋವುಗಳನ್ನು ನಾನು ಹೇಳಬೇಕೆನ್ನುವುದು ನನಗೆ ಬರೋದು. ನಾವು ಒಂದು ನಿಜ ಹೇಳ್ಬೋದು, ಇಲ್ಲವೇ ದೇವರ ವಾಕ್ಯದ ಸತ್ಯದ ಘಟನೆ ಹೇಳ್ಬೋದು. ಆವಾಗ ನನ್ನ ಮನಸ್ಸಿನಿಂದ ಬರೋದೇನೆಂದರೆ, ನನಗೆ ಕನ್ಫೆಸ್ ಮಾಡುವುದಕ್ಕೆ ಮನಸ್ಸಿಲ್ಲ, ಆದರೆ ಸತ್ಯ ಹೇಳ್ತಾನೆ, ಆತನ ಬಾಸುಂಡೆಗಳಿಂದಲೇ ನಾನು ಸಂಪೂರ್ಣವಾಗಿ ಸೌಖ್ಯವಾಗಿದ್ದೇನೆ. ನೀನು ಸತ್ಯವನ್ನು ಹೇಳು, ಸತ್ಯವನ್ನು ಉಚ್ಚರಿಸು, ಸತ್ಯವನ್ನು ನೀನು ಅನುಭವಿಸು. ಇನ್ನೊಂದು ಸಾರಿ ಆ ವಾಕ್ಯವನ್ನು ನಾನು ಓದುವುದಕ್ಕೆ ಮನಸ್ಸು ಮಾಡ್ತಾನೆ. ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆಗೆ ಬರೆದಂಥ ಪತ್ರಿಕೆಗೆ 8ನೇ ಅಧ್ಯಾಯ 11ನೇ ವಚನ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನಿನ್ನ ದೇಹವನ್ನು ಬದುಕಿಸುವುದಕ್ಕೆ, ನಿನ್ನ ದೇಹವನ್ನು ಬಲಪಡಿಸುವುದಕ್ಕೆ, ನಿನ್ನ ದೇಹದ ಪ್ರತಿಯೊಂದೊಂದು ಅಂಗಾಂಗಗಳನ್ನು ಆತನು ಸರಿ ಮಾಡುವುದಕ್ಕೆ ಸಮರ್ಥನಾಗಿದ್ದಾನೆ. ಕರ್ತನು ಈ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಕಣ್ಣುಮುಚ್ಚಿ 1 ನಿಮಿಷ ಈ ವಾಕ್ಯವನ್ನು ಧ್ಯಾನಿಸುವ. ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡುವ. ನಾವು ನಂಬುವ, ನಾವು ಆತ್ಮವಾಗಿದ್ದೇವೆ ಮತ್ತು ನಾವು ಆತ್ಮವಾಗಿದ್ದು ಆತ್ಮನ ವಾಕ್ಯದ ಮುಖಾಂತರ ನಾನು ಜೀವವನ್ನು, ಸಮೃದ್ಧಿಯುಳ್ಳ ಜೀವವನ್ನು ಹೊಂದಿಕೊಳ್ಳುವವನಾಗಿದ್ದೇನೆ. ನನ್ನಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುತ್ತಾನೆ ಮತ್ತು ನನ್ನ ಮೂಲಕವಾಗಿ ಜೀವಕರವಾದ ಹೊಳೆಗಳು, ಜೀವದ ನದಿಯು ಹರಿಯುವುದು ಎಂಬುದಾಗಿ ನಾನು ಜೀವಿಸುವಂಥವನಾಗಿದ್ದೇನೆ. ಜೀವದ ಬುಗ್ಗೆಯು ನನ್ನಲ್ಲಿ ವಾಸವಾಗಿದೆ ಮತ್ತು ಈ ಜೀವದ ಬುಗ್ಗೆಯು ನನ್ನ ಶರೀರದಲ್ಲಿ, ನನ್ನ ಸಂಬಂಧಗಳಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ಜೀವವನ್ನೇ ತರುವಂಥದ್ದಾಗಿದೆ. ನಾನು ಜೀವಿಸುವಂತಹ ಕರ್ತನ ಜೀವಿಸುವಂತಹ ಮಗುವಾಗಿದ್ದೇನೆ. ಕರ್ತನಾದ ಯೇಸುವೇ, ಈ ವಾಕ್ಯವನ್ನು ನಮ್ಮೊಂದಿಗೆ ಈ ಪ್ರಾರಂಭದ ಈ ಸೋಮವಾರದ ದಿನದಲ್ಲಿ ನಮಗೆ ಅನುಗ್ರಹಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೆ, ವಾಕ್ಯವೆಂಬ ಆತನು ನೀನು. ನಾನು ಜೀವಿಸುವುದು ದೇವರ ಬಾಯಿಯಿಂದ ಹೊರಡುವಂತಹ ಪ್ರತಿಯೊಂದೊಂದು ಮಾತಿನಿಂದಲೇ. ಕರ್ತನೆ, ನಿನ್ನ ವಾಕ್ಯವು ಇಲ್ಲಿ ಇರುವಂತಹ ಪ್ರತಿಯೊಬ್ಬರ ಜೀವಿತವನ್ನು ಮತ್ತು ಈ ವಾಕ್ಯವನ್ನು ಕೇಳ್ತಾ ಇರುವಂತಹ ಅವರ ಜೀವಿತದ ಮೇಲೆ ಚಲಿಸಲ್ಪಡಲಿ. ನಿನ್ನ ಪ್ರಸನ್ನತೆಯು ಅವರ ಜೀವಿತದ ಪ್ರತಿ ಒಂದೊಂದು ವಲಯದಲ್ಲಿ ಮುಟ್ಟುವಂಥದ್ದಾಗಲಿ ಮತ್ತು ಅದರಲ್ಲಿ ಕರ್ತನೆ ಒಂದು ಹೊಸ ಬಲವನ್ನು, ಹೊಸ ಶಕ್ತಿ, ಸಾಮರ್ಥ್ಯವನ್ನು ತರುವಂಥದ್ದಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಅವರ ಆರೋಗ್ಯದಲ್ಲಿ ಆಗಲಿ, ಅವರ ತಿಳುವಳಿಕೆ ಜ್ಞಾನದಲ್ಲಿಯೇ ಆಗಲಿ, ಏನು ಒಂದು ಚಾಲೆಂಜಸ್ನಲ್ಲಿ ಅವರು ಹಾದು ಹೋಗ್ತಾ ಇದ್ದರು, ಆ ಚಾಲೆಂಜಸ್ಗಳನ್ನು ಅವರು ಎದುರಿಸಿ ಪವಿತ್ರಾತ್ಮನ ಬಲದಿಂದ, ವಾಕ್ಯದ ಬಲದಿಂದ ಗೆದ್ದುಕೊಳ್ಳಲಿ. ಕರ್ತನೆ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದಲೇ ಈ ದಿನವನ್ನು ಪ್ರಾರಂಭಿಸುವಂತೆ ಆಗಲಿ, ನಿನ್ನ ಪ್ರಸನ್ನತೆಯಿಂದ ನಡೆಸಲ್ಪಡಲಾಗಲಿ, ಅದರಲ್ಲಿ ಅಂತ್ಯವಿಲ್ಲ. ನೀನೇ ನಡೆಸಿಕೊಂಡು ಹೋಗಬೇಕೆಂದು ಯೇಸುವಿನ ಮುದ್ದುನಾಮದಲ್ಲಿ ಬೇಡಿದ್ದೇನೆ ತಂದೆ, ಹೊಂದಿದ್ದೇನೆ. ಆಮೆನ್. ಥ್ಯಾಂಕ್ ಯು. ವಾಕ್ಯ ಸಂದೇಶವನ್ನು ಕೊಟ್ಟಂಥ ಪ್ರೀತಿಯ ಸೇವಕರಿಗೆ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ವಂದಿಸುವಳಾಗಿದ್ದೇನೆ. ಕೊನೆಯದಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 114ನೇ ಸಂಗೀತದ 1, 2, 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. 114ನೇ ಸಂಗೀತ.
ಪ್ರಾರ್ಥನೆಯನ್ನು ಪತ್ಯರ್ಥವಾಗಿ ಹೇಳಿದ ನಂತರ ಸೇವಕರು ನಮಗೆ ಅಂತಾಶೀರ್ವಾದ ನೀಡಬೇಕಾಗಿ ಕೋರಿದರು. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಕರ್ತನು ಕಲಿಸಿಕೊಂಡಿರುವಂಥ ಪ್ರಾರ್ಥನೆಯನ್ನು ನಾವು ಉಚ್ಚರಿಸುವ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮಗೆ ಅನುದಿನದ ಆಹಾರವನ್ನು ನಮಗೆ ತಂದು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೇಲೆ ನಾವು ಕರ್ತನ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನೊಡೆಯನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆಯು ಸಭೆಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬರ ಮೇಲೆಯೂ ಮತ್ತು ಆರಾಧನೆಯಲ್ಲಿ ನಿರಂತರವಾಗಿರುವಂಥ ಪ್ರತಿಯೊಬ್ಬರ ಮೇಲೆಯೂ ಸದಾ ನೆಲೆಗೊಂಡಿರಲಿ. ಆಮೇಲೆ.